ಮಂಗಳೂರಿನ ಬಾಲಿಕಾ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಉಡುಪಿಯ ಡಿಮಾರ್ಟ್ನಲ್ಲಿ ದಿಗಂತ್ ಪತ್ತೆಯಾಗಿದ್ದಾರೆ. ಬಾಲಿಕನ ಫೋಟೋ ನೋಡಿ ಕಂಡುಹಿಡಿದಿದ್ದಾರೆ ಡಿಮಾರ್ಟ್ನ ಸಿಬ್ಬಂದಿ. ಇನ್ನು ದಿಗಂತ್ ಚಲನವಲನ ಕಂಡು ಸಂಶಯಗೊಂಡಿದ್ರು ಅಲ್ಲಿನ ಸಿಬ್ಬಂದಿಯ ವಿಚಾರಣೆ ವೇಳೆ ತಬ್ಬಿಬ್ಬಾಗಿ ದಿಗಂತ್ ಉತ್ತರವನ್ನ ಕೊಟ್ಟಿದ್ದಾರೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ಡಿಮಾರ್ಟ್ ಸಿಬ್ಬಂದಿ ನೀಡಿದ್ದಾರೆ. ದಿಗಂತ್ನನ್ನ ದಕ್ಷಿಣ ಕನ್ನಡ ಪೊಲೀಸರಿಗೆ ಉಡುಪಿ ಪೊಲೀಸರು ಒಪ್ಪಿಸಿದ್ದಾರೆ. ಸದ್ಯ ಮಂಗಳೂರಿನ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಉಡುಪಿಯ ಡಿಮಾರ್ಟ್ನಲ್ಲಿ ದಿಗಂತ್ ಪತ್ತೆಯಾಗಿದ್ದು ದಕ್ಷಿಣ ಕನ್ನಡ ಪೊಲೀಸರಿಗೆ ಉಡುಪಿ ಪೊಲೀಸರು ಅವರನ್ನ ಒಪ್ಪಿಸಿದ್ದಾರೆ. ಬಾಲಕನ ಫೋಟೋ ನೋಡಿ ಡಿಮಾರ್ಟ್ ಸಿಬ್ಬಂದಿ ಈತ ನಾಪತ್ತೆಯಾಗಿದ್ದ ಹುಡುಗ ಅಂತ ಪತ್ತೆ ಹಚ್ಚಿದ್ದಾರೆ. ದಿಗಂತ್ನ ಚಲನವಲನ ಕಂಡು ಸಂಶಯಗೊಂಡಿದ್ರು ಸಿಬ್ಬಂದಿಯ ವಿಚಾರಣೆ ವೇಳೆ ತಬ್ಬಿಬ್ಬಾಗಿ ದಿಗಂತ್ ಉತ್ತರಿಸಿದ್ರು. ಪರಂಗಿಪೇಟೆಯ ಅಪ್ರಾಪ್ತ ಬಾಲಕ ದಿಗಂತ್ ನಾಪತ್ತೆಯಾಗಿ 12 ದಿನಗಳು ಕಳೆದಿದೆ. 12 ದಿನಗಳ ಬಳಿಕ ಇವತ್ತು ಆತನ ಸುಳಿವು ಪತ್ತೆಯಾಗಿದೆ. ಆತ ಇದ್ದಾನೆ ಅನ್ನುವಂಥದ್ದನ್ನು ಮನೆಯವರಿಗೆ ಕರೆ ಮಾಡಿ ಹೇಳಿದ್ದಾನೆ. ಹಾಗಾಗಿ ಮನೆಯಲ್ಲಿ ಇವತ್ತು ಸಂತಸ ಮನೆ ಮಾಡಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ದಿಗಂತ್ನ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಇವತ್ತು ದಿಗಂತ್ ಅವರು ನಿಮಗೆ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನು ಅನಿಸುತ್ತೆ? ಇವತ್ತು ಕಳೆದ 12 ದಿನಗಳಿಂದ ಅವರು ನಾಪತ್ತೆ ಆಗಿದ್ರು, ಇವತ್ತು ಪತ್ತೆ ಆಗಿದ್ರು, ಏನು ಅನಿಸುತ್ತೆ? ತುಂಬ ಸಂತೋಷ ಆಯಿತು ನಮಗೆ. ಅವನು ಇದ್ದಾನೆ ಅಂತ ಗೊತ್ತಾಯ್ತಲ್ಲ. ಹಾಗೆ ಮತ್ತೆ ಎಂತ ಅಂತ ಹೇಳೋದು, ನಾವು ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರು ಪೊಲೀಸ್ನವರು. ಯಾರು ಕರೆ ಮಾಡಿ? ಅವರೇ ಕರೆ ಮಾಡಿದ್ರಾ? ಕರೆ ಮಾಡಿದ್ದು ಯಾರೋ ಡಿಮಾರ್ಟ್ನವರಿಂದ ಇವರಿಗೆ ಕರೆ ಮಾಡಿದರು. ಅವರು ಬಂದು ನಾನು ಕೆಳಗಿದ್ದೆ, ಅವ್ರ ಮೇಲೆ ಮಲಗಿದ್ರು ರೂಮಲ್ಲಿ. ಹಾಗೆ ಅವರಿಗೆ ಕಾಲ್ ಬಂದಾಗ ಅವರು ಮತ್ತೆ ಅಣ್ಣನ ಮಗನ ಹತ್ರ ಕಳಿಸಿದರು. ಮತ್ತು ಕೆಳಗೆ ಬಂದು ಪುನಃ ನಾವು ಫೋನ್ ಮಾಡಿದ್ದೇವೆ. ಆಗ ಅವ ಮಾತನಾಡಿದ ನಮ್ಮ ಹತ್ರ. ಏನು ಹೇಳಿದರು ಮೇಡಮ್? ಫೋನ್ ಮಾಡಿ ಯಾರ ಫೋನಿಂದ ಫೋನ್ ಮಾಡಿದರು? ನಿಮಗೆ ಫೋನ್ ಮಾಡಿದ್ರು? ನನಗೆ ಮೊಬೈಲ್ ಕಾಲ್ ಬಂತು. ಬರುವಾಗ ನಾವು ಉಡುಪಿಯಿಂದ ಮಾತಾಡೋದು. ದಿಗಂತ್ ನೀವೇನಾಗಬೇಕು ಕೇಳಿದರು. ಅದಕ್ಕೆ ನಾನು ಹೇಳಿದೆ, ದಿಗಂತ್ಗೆ ನಾನು ತಾಯಿ ಆಗಬೇಕು. ಏನು ಎಲ್ಲಿಂದ ಮಾತಾಡ್ತಿದ್ದೀರಾ, ಯಾರು ಮಾತಾಡೋದು ನೀವು ಅಂತ ನಾನು ಕೇಳಿದೆ. ಅದು ಕೇಳಿದೆ, ನಾನು ಉಡುಪಿಯಿಂದ ನಾನು ಮಾತಾಡ್ತಿರೋದು ಅಂತ ಹೇಳಿದರು. ಅದಕ್ಕೆ ನನಗೆ ಒಂಥರ ಅದು ನಾನು ಹೇಳಿದೆ ಪೊಲೀಸರು ಇರ್ಬೋದಂತ ನನ್ನ ಅನಿಸಿಕೆ ಪ್ರಕಾರ ಅಂತ. ನಾನು ಮತ್ತೆ ಕೆಳಗೆ ಬಂದು ನನ್ನ ಭಾವನ ಮಗನ ಹತ್ರ ಕೊಟ್ಟೆ. ನಾನು ಮಾತಾಡಿದ ನೀನು ಮಾತಾಡಿದೆ, ನೀನು ಎಲ್ಲಿದ್ದೀಯಾ ಹೇಳು ಅಂತ ಕೇಳಿದೆ. ಹೌದಮ್ಮ ಈಗ ಇಲ್ಲಿದ್ದೇನೆ ಅಂತ ಕೇಳಿದಕ್ಕೆ ನಾನು ಎತ್ತಕೊಂಡು ಬಂದರು ಅಂತ ಹೇಳಿದೆ. ಏನು ಹೇಳಿ ಮತ್ತೆ ಏನು ನಾನು ಮಾತಾಡಲಿಲ್ಲ. ನಾನು ಅಂದರೆ ಎತ್ತಾಕೊಂಡು ಬಂದರು ಅಂದರೆ ಯಾರು ಹೇಳಿದರು? ಹಾಗೆ ಏನು ಹೇಳಲಿಲ್ಲ, ಅಷ್ಟು ಹಾಗೆ ಹೇಳಿದ. ಏನು ಕೇಳಲಿಲ್ಲ ನಾನು, ಅವನು ಹೇಳಲೂ ಇಲ್ಲ, ಅಷ್ಟು ಹೇಳಿದ. ಆ ಬಳಿಕ ನೀವೇನು ಮಾಡಿದ್ರಿ? ಪೊಲೀಸರಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರಿ? ಮಾಡಿದರು. ಅವರು ಮಾಡಿದ್ದಾರೆ. ಭಾವನ ಮಗ ಮಾಡಿದರು, ತಿಳಿಸಿದರು ವಿಷಯ ಹೀಗೆ ಅಂತೇಳಿ. ಹೇಗಿದ್ರು ಮಾತಾಡುವಾಗ? ಅಂದರೆ 12 ದಿನಗಳಿಂದ ಇರಲಿಲ್ಲ, ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅನ್ನೋದರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಅವನು ಮುಂಚೆಗೆ ಮಾತಾಡಿದ ಅದೇ ವಯಸ್ಸಲ್ಲಿ ಮಾತಾಡ್ತಿದ್ದಾನೆ. ನೋಡುವಾಗ ನನಗೆ ಅದೇ ವಯಸ್ಸು ಕೇಳ್ತಾ ಉಂಟು. ಇದ್ದಾನಲ್ಲ ಸರ್, ಅದೇ ಅಷ್ಟು ಹೇಳಿದ ಮಾತ್ರ. ನಾನು ಓದೋದಲ್ಲ, ಎತ್ತಾಡ್ಕೊಂಡು ಹೋದ್ರು ಅಂತ ಹೇಳಿದ, ಅಷ್ಟೇ ಹೇಳಿದ. ಮತ್ತು ನಾನು ಏನು ಕೇಳಲಿಲ್ಲ, ಮತ್ತು ಅದರ ಬಗ್ಗೆ ಮಾತಾಡಲಿಲ್ಲ. ಮತ್ತು ಅವನಲ್ಲಿ ತಂದು ಕೊಟ್ಟೆ ನಾನು. ಈಗ ಇಷ್ಟು ದಿನಗಳಿಂದ ಅವರು ಇರಲಿಲ್ಲ, ಈಗ ಸಿಕ್ಕಿದ್ದಾರೆ, ಅವರು ಜೀವಂತವಾಗಿ ಇದ್ದಾರೆ ಅನ್ನುವಂಥದ್ದು ಖುಷಿಯಾಗಿದೆ. ಏನು ಅನಿಸುತ್ತೆ? ಹೌದು ಸರ್, ಎಷ್ಟು ದಿನದಿಂದ ನನಗೆ ಶುರುವಿಗೆಲ್ಲ ಇದಿತ್ತು. ಅಂದರೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದ್ರಿಂದ ನನಗೆ ಅದು ಕನ್ಫರ್ಮ್ ಆಗಿ ಗೊತ್ತಿತ್ತು. ಅಂದರೆ ನಾವು ಇಷ್ಟು ನೋಡಿದ ಮಗು ಅಲ್ಲ ಸರ್ ಅವನು. ಇವರೆಲ್ಲ ಹಾಗೆ ಮೆಡಿಸನ್ ಸರ್ಚ್ ಮಾಡಿದ್ದಾರೆ, ಹಾಗೆ ಹೀಗೆ ಅವನು ಹೀಗೆ ಅದು ಎಂಡ್ ಅಂತ ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಅದನ್ನು ಕೇಳುವಾಗ ಸ್ವಲ್ಪ ನನಗೆ ತುಂಬ ಬೇಜಾರಾಗ್ತಿತ್ತು. ಏನು ಮಾಡಿಕೊಂಡಿದ್ದಾನೆ ಇರಬೇಕು, ಇಲ್ಲಾಂದರೆ ಇಷ್ಟೊತ್ತಿಗೆ ಅವನು ಎಲ್ಲಿ ಇರ್ತಿದ್ರೆ ನನಗೆ ಫೋನ್ ಮಾಡ್ತಿದ್ದ. ಅದೊಂದು ಮಾತ್ರ ನನಗೆ ತುಂಬ ಈಗಲೂ ಬೇಜಾರಾಗ್ತದೆ ಹಾಗೆ ಹೀಗೆ ಅಂತೇಳಿ. ಅಂದರೆ ಇಷ್ಟು ದಿನಗಳ ಕಾಲ ಅವರು ಫೋನ್ ಮಾಡದೇ ಇರಲಿಕ್ಕೆ ಯಾರ ಜೊತೆ ಇದ್ರ? ಅವರೇನಾದ್ರು ಬಿಡ್ತಾ ಇರಲಿಲ್ಲ, ಈಗ ಅವರಿಂದ ತಪ್ಪಿಸ್ಕೊಂಡು ಬಂದ್ರ? ಅದು ಗೊತ್ತಿಲ್ಲ ಸರ್, ಅದರ ಬಗ್ಗೆ ನಾನು ಏನು ಕೇಳಲಿಲ್ಲ. ಅವನಲ್ಲಿ ಏನು ಮಾತಾಡಲಿ. ನೀನು ಎಲ್ಲಿದ್ದೀಯಾ, ನೀನು ಹೇಳು, ದಿಗಂತ ಅಲ್ವ, ಅಷ್ಟು ಕೇಳಿದ್ದು ಮಾತ್ರ. ಅವನು ವಾಯ್ಸ್ ಕೇಳಿದ ತಕ್ಷಣ ಹೌದಂತ ಗೊತ್ತಾಯ್ತಲ್ಲ. ಆಮೇಲೆ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ ಏನು ಕೂಡ.